ಶಿವಸೈನ್ಯದಲ್ಲಿ ಈಗ ಒಂದಿಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ರಾಜೀನಾಮೆಯ ಪರ್ವ ಒಂದಿಷ್ಟು ಶುರುವಾಗಿದೆ. ನಾಳೆ ಇನ್ನೊಬ್ಬರು ಕೊಡ್ತೀನಿ ಅಂತಿದ್ದಾರೆ. ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ 3 ಯು-ಟರ್ನ್. ಸ್ಪೀಕರ್ ಸ್ಥಾನಕ್ಕೆ ಬೆಳಗ್ಗೆ ಟಿಬಿ ಜಯಚಂದ್ರ ಹೆಸರು ಸಿಎಂ ಶಿಫಾರಸನ್ನ ಮಾಡಿದ್ರು. ಆದರೆ ಎಐಸಿಸಿಯಿಂದ ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರು ಬಂತು. ಎಐಸಿ ಪಟ್ಟಿಯಲ್ಲಿ ಮೊದಲು ಮಂಕಾಳು ವೈದ್ಯ ಹೆಸರಿತ್ತು. ಅದಾದ ನಂತರ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಲ್ಲಿ ಸೇರ್ಪಡೆಯಾಯಿತು. ಭಾರೀ ಬದಲಾವಣೆಯಾಗಿದೆ. ಹೈಕಮಾಂಡ್ ಮತ್ತೆ ರಾಜ್ಯದಲ್ಲಿರುವಂತಹ ನಾಯಕರ ನಡುವೆ ಹೊಂದಾಣಿಕೆ ಇಲ್ವಾ, ಅಥವಾ ಹೈಕಮಾಂಡ್ ರಾಜ್ಯದಲ್ಲಿರುವಂತಹ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದಿಲ್ವಾ? ಗಾಯತ್ರಿ ಶಾಂತೇಗೌಡರು ಆದರೆ ಪ್ರಮಾಣ ವಚನ ಸ್ವೀಕರಿಸಿದಂತೆ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟರಂತೆ. ಸರ್ಕಾರದ ಪಕ್ಷದ ಮಟ್ಟದಲ್ಲಿ 3 ಯು-ಟರ್ನ್. ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಬೆಳಗ್ಗೆ ಟಿಬಿ ಜಯಚಂದ್ರ ಹೆಸರು ಸಿಎಂ ಶಿಫಾರಸು ಮಾಡ್ತಾರೆ. ಆಮೇಲೆ ಎಐಸಿಯಿಂದ ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರು ಬರುತ್ತೆ. ಆ ಕಡೆಗೆ ಮಂಕಾಳು ವೈದ್ಯರು ಇರ್ತಾರೆ. ಅದರ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಬರುತ್ತೆ. ಸಂಪುಟ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಇದ್ದಿದ್ದು. ಅದಾದ ನಂತರ ಸಿದ್ದರಾಮಯ್ಯನವರು ಪ್ರಮಾಣ ವಚನ ತಗೊಳ್ಬೇಡಿ ಅಂತ ಹೇಳ್ತಾರೆ. ಏನು ಬೆಳವಣಿಗೆ ಅಂತ ಅಂದರೆ, ಪಕ್ಷದಲ್ಲಿ ಇಲ್ಲಿರುವಂಥವ್ರನ್ನ ಸರಿಸುಮಾರು ಒಂದು 15 ದಿನಗಳವರೆಗೂ ಕೂಡ ಕಾಯಿಸಿದಂಥ ಹೈಕಮಾಂಡು ಕೊನೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾವೇ ಪಟ್ಟಿ ಕಳುಹಿಸಿ ಕೊಡ್ತೀವಿ ಅಂತ ಹೇಳಿದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿ ಏಳುವ ಲಕ್ಷಣಗಳು ಕಾಂಗ್ರೆಸ್ನ ಮಟ್ಟದಲ್ಲಿ ಆಗ್ತಾ ಇದೆ. ಆಮೇಲೆ ಸಾಮಾನ್ಯವಾಗಿ ಈ ಥರ ಎಲ್ಲ ಪಕ್ಷಗಳಲ್ಲೂ ಕೂಡ ಸಾಮಾನ್ಯವಾಗಿ ನಡೆಯುತ್ತೆ. ಕಾರಣ 2 ವರ್ಷ ಟೈಮ್ ಇದೆ. ಸೊ ಹಾಗಾಗಿ 1.5 ವರ್ಷ ಅದರಲ್ಲಿ ನಮ್ಮ ಬೆಂಬಲಿಗರಿಗೆ ಆಗಬೇಕು ನಮ್ಮ ನಾಯಕರಿಗೆ ಆಗಬೇಕು ಅಂತ ಬೆಂಬಲಿಗರು ಕಾಯ್ತಾ ಇರ್ತಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ವಿಚಾರದಲ್ಲಿ ಸಹಜವಾಗಿಯೇ ಆಕ್ರೋಶಗಳಿರುತ್ತೆ. ಅವರ ನಾಯಕರು ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇಟ್ಕೊಂಡಿರ್ತಾರೆ. ನಾಯಕರುಗಳಿಗೂ ಅಷ್ಟೇ, ನನಗೊಂದು ಅವಕಾಶ ಸಿಗ್ಬೋದು, ಇಷ್ಟು ವರ್ಷ ಸಿಕ್ಕಿಲ್ಲ, ಈ ಬಾರಿ ಸಿಗಬಹುದು ಅನ್ನುವಂತಹ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಸಿಗದೇ ಇದ್ದಾಗ ಅದೊಂದಿಷ್ಟು ಬೇಸರ ಆಗತ್ತೆ. ಬಟ್ ರಾಜ್ಯದಲ್ಲಿಗೂ ಮತ್ತು ಹೈಕಮಾಂಡ್ಗೂ ಒಂದಿಷ್ಟು ತಾಳಮೇಳ ಇಲ್ವಾ, ಅಥವಾ ರಾಜ್ಯ ನಾಯಕರನ್ನ ಹೈಕಮಾಂಡ್ ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಿ ಕಳುಹಿಸಿಲ್ವಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ, ಈ ಬದಲಾವಣೆಯನ್ನ ನೋಡ್ತಾ ಇದ್ರೆ ಖಂಡಿತ ಆ ರೀತಿಯ ಅನುಮಾನ ಮೂಡುವಂತ ರೀತಿಯಲ್ಲಿ ಒಟ್ಟಾರೆ ಒಂದು ಪಟ್ಟಿಯನ್ನ ಕಳಿಸಿಕೊಂಡ ನಂತರದಲ್ಲಿ ಅದರಲ್ಲಿ ಪದೇ ಪದೇ ಬದಲಾವಣೆಯನ್ನು ಹೊಂದಿದ್ದು ಅದೊಂದು ನಿರ್ಧಾರ ತೆಗೆದುಕೊಂಡ ನಂತರ ಮತ್ತೆ ಅದಕ್ಕೆ ಒಂದು ಅಡಿಷನಲ್ ಆಗಿ ಬೇರೆದೇ ಒಂದು ತೀರ್ಮಾನವನ್ನ ಹೈಕಮಾಂಡ್ ಕಳಿಸಿಕೊಡುವಂತ ಕಾಣಿಸ್ತಾ ಇದೆ. ಸ್ಪೀಕರ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಟಿಬಿ ಜಯಚಂದ್ರ ಹೆಸರನ್ನ ಶಿಫಾರಸು ಮಾಡಿದ್ರು ಅನ್ನುವಂಥದ್ದು. ಆದ್ರೆ ಆ ನಂತರ ನೋಡಿದ್ರೆ ಈಗ ಜಿಎಸ್ ಪಾಟೀಲ್ ಹೆಸರನ್ನ ಎಐಸಿಸಿಯಿಂದ ಕೊಡಲಾಗಿದೆ. ಮತ್ತೊಂದು ಕಡೆ ಸಚಿವರಾಗಿ ಮಂಕಾಳು ವೈದ್ಯರ ಹೆಸರು ಅಂತಿಮವಾಗಿತ್ತು. ಆದ್ರೆ ಅವ್ರನ್ನ ಕೈಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ, ಗಾಯತ್ರಿ ಶಾಂತೇಗೌಡರಿಗೆ ಬೇರೆಗೆ ತಗೋಬೇಡಿ ಅನ್ನುವಂಥದ್ದು, ನಾನು ಕೊಟ್ಟಂತ ಪಟ್ಟಿಯೇ ಬೇರೆ ಇತ್ತು ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಎಲ್ಲ ಕಾರಣಗಳನ್ನು ನೋಡೋದಾದ್ರೆ ಸಹಜವಾಗಿ ಅಲ್ಲಿ ಒಂದ್ ಕಡೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ನಡುವೆ ತಾಳಮೇಳ ಸರಿ ಇರ್ಲಿಲ್ವಾ, ಅಥವಾ ರಾಜ್ಯ ನಾಯಕರ ಕಟ್ಟಿದ ಪಟ್ಟಿಗೆ ಹೈಕಮಾಂಡ್ ತನ್ನದೇ ಆದಂತ ಪ್ರತ್ಯೇಕವಾದ ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಅನ್ನುವಂತ ಅನುಮಾನ ಕೊಡೋ ರೀತಿಯಲ್ಲಿದೆ. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.